ಅದು ರಾಜ್‌ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ಟೆನ್ನಿಸ್ ಕೃಷ್ಣನೇ ಬೇಕು, ಅವರೇ ಈ ಪಾತ್ರಕ್ಕೆ ಸೂಟಬಲ್ ಅಂತೇಳಿ ಅವರು ಕರೆಸ್ತಾ ಇದ್ದಾರೆ. ದೊಡ್ಡ ದೊಡ್ಡ ಹೀರೋಗಳು ಅಂತ ಏನು ಇವಾಗ ಇದ್ದಾರಲ್ಲ, ಅವರುಗಳು ನಮ್ಮನ್ನು ಮರ್ತಿದ್ದಾರೆ. ರಜನಿಕಾಂತ್ ಅವರು ಅಮಿತಾಬ್ ಬಚ್ಚನ್ ಪಿಕ್ಚರು ಶೋನೇ ಓಪನ್ ಆಗಿಲ್ಲ. ಸಿನಿಮಾ ಶೂಟಿಂಗ್ ಇಲ್ಲದೇ ಇದ್ದಾಗ ವೃತ್ತಿ ರಂಗಭೂಮಿ ಕಂಪನಿ ಉಳಿಬೇಕು ಅಂತೇಳಿ ಅವರು ಡೇಟ್ಗಳನ್ನ ಕೊಟ್ಟು ನಾಟಕಗಳಿಗೆ ಬರ್ತಾರೆ. ಆದರೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಚಿತ್ರರಂಗ, ದರ್ಶನ್, ಸುದೀಪು ಎಲ್ಲರ ಸಿನಿಮಾ ಮಾಡಬೇಕಾದ್ರೆ ಈ ಉತ್ತರ ಕರ್ನಾಟಕದ ಅಭಿಮಾನಿಗಳ ಆಶೀರ್ವಾದದಿಂದನೂ ಕೂಡ ಇವತ್ತು ಕನ್ನಡ ಚಿತ್ರರಂಗ ಉಳಿದಿರೋದು ಉತ್ತರ ಕರ್ನಾಟಕದವರಿಂದ ಅಲ್ವಾ. ಬೆಂಗಳೂರು ಥಿಯೇಟ್ರ್ಗಳಿಗೆ ಹೋದ್ರೆ ಗೊತ್ತಾಗತ್ತೆ ನಿಮಗೆ, 15 ಜನ ಇರ್ತಾರೆ. 15 ಜನ ಇದ್ದರೆ ಶೋ ಹಾಕ್ತಾರೆ, 10 ಜನ ಇದ್ದರೆ ಶೋ ಹಾಕೋದಿಲ್ಲ. ನೋಡಿ, ನಾನು ಮಂಗಳೂರು ದಸರಾಗೆ ಹೋಗಿದ್ದೆ. ಮಂಗಳೂರು ದಸರಾ ಕಳೆದ ವರ್ಷವೂ ಹೋಗಿದ್ದೆ, ಈ ವರ್ಷವೂ ಹೋಗಿದ್ದೆ. ರಜನಿಕಾಂತ್ ಅವರು ಅಮಿತಾಬ್ ಬಚ್ಚನ್ ಪಿಕ್ಚರು ಶೋನೇ ಓಪನ್ ಆಗಿಲ್ಲ. ಜಾತ್ರೆ ಇದು ಮೈಸೂರು ದಸರಾ ಟೈಮಲ್ಲಿ ಅಂಥ ಮಹಾನ್ ನಾಯಕ ನಟರುಗಳು, ದೊಡ್ಡ ಸಾಧನೆಯನ್ನು ಮಾಡಿದಂಥವರು, ವರ್ಲ್ಡ್ ಹಿಸ್ಟ್ರಿ ಇದೆ ಅವ್ರದ್ದು ಅಲ್ವಾ, ರಜನಿಕಾಂತ್ ಅವರು, ಅಮಿತಾಬ್ ಬಚ್ಚನ್ನು. ಹಾಗಾಗಿ ಆ ಶೋನೇ ಸಿನಿಮಾ ಓಪನ್ ಆಗಲಿಲ್ಲ ಅಂದರೆ ಎಷ್ಟು ಬೇಜಾರಿನ ಸಂಗತಿ ಅಲ್ವಾ. ಹಾಗಾಗಿ ನನ್ನ ಅಭಿಮಾನಿಗಳು ಆಗಾಗ ಫೋನ್ ಮಾಡ್ತಿರ್ತಾರೆ, ಸ್ನೇಹಿತರುಗಳಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಹೆಂಗೆ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ವೃತ್ತಿ ರಂಗಭೂಮಿ ಕಂಪನಿಗಳು ಡಾಕ್ಟರ್ ರಾಜ್‌ಕುಮಾರ್ ಅವ್ರ ಕಾಲದಿಂದ ನರಸಿಂಹರಾಜ್ ಅವರು, ಬಾಲಣ್ಣ ಅವರು, ಅಶ್ವಥ್ ಅವರು, ಪಂಡ್ರಿಬಾಯಿ ಅವರು, ಕಲ್ಪನಾ ಅವರು, ಲೀಲಾವತಿ ಅವರು, ಆಗಿನ ಹಿರಿಯ ಕಲಾವಿದರೆಲ್ಲ ಕೂಡ ಸಿನಿಮಾ ಶೂಟಿಂಗ್ ಇಲ್ಲದೇ ಇದ್ದಾಗ ವೃತ್ತಿ ರಂಗಭೂಮಿ ಕಂಪನಿ ಉಳಿಬೇಕು ಅಂತೇಳಿ ಅವರು ಡೇಟ್ಗಳನ್ನ ಕೊಟ್ಟು ನಾಟಕಗಳಿಗೆ ಬರ್ತಾಯಿದ್ರು. ಹಂಗೆ ಲಾಠಿ ಚಾರ್ಜ್ಗಳಾಗ್ತಿತ್ತು, ಜನ ಮುತ್ಕೋತಾಯಿದ್ರು, ವಾಪಸ್ ಹೋಗ್ತಾಯಿದ್ರು. ಹಂಗಾಗಿ ಆಗಲಿಂದ ವೃತ್ತಿ ರಂಗಭೂಮಿ ಕಂಪನಿ ಉಳಿಬೇಕು ಅಂತ ಈಗಿನ ಕಲಾವಿದರವರೆಗೂ ಕೂಡ ನಾನು ಕೂಡ ಭಾಳಷ್ಟು ವರ್ಷಗಳಿಂದ, ಒಂದು 30 ವರ್ಷಗಳಿಂದ ವೃತ್ತಿ ರಂಗಭೂಮಿ ಉಳಿಬೇಕು ಅಂತೇಳಿ ಹಲವಾರು ಕಂಪನಿಗಳಿಗೆ ಡೇಟ್ಗಳನ್ನ ಕೊಟ್ಟು ಹೋಗಿದ್ದೀನಿ. ಅಭಿಮಾನಿಗಳ ಆಶೀರ್ವಾದ ನಿಜವಾಗಲೂ ಅವ್ರನ್ನ ಹತ್ರ ಭೇಟಿ ಮಾಡೋವಂಥ ಅವಕಾಶ, ನಮ್ಮ ಪ್ರತಿಭೆಯನ್ನು ನೇರವಾಗಿ ನಾವು ಚೆನ್ನಾಗಿದ್ದರೆ ಚಪ್ಪಾಳೆ ಹೊಡಿತಾರೆ, ಒನ್ಸ್ ಮೋರ್ ಅಂತಾರೆ ಅಲ್ವಾ. ಅದು ಆ ಖುಷಿಗೋಸ್ಕರ ನಾನು ಆಗಾಗ ಬರ್ತಾಯಿದ್ದೆ. ಆನಂತರ ನಾನು ವೃತ್ತಿ ರಂಗಭೂಮಿ ಕಂಪ್ನಿಗೆ ಬರೋದು ಬಿಟ್ಬಿಟ್ಟೆ. ನನ್ನದೇ ಆದಂಥ ಕೆಲಸಗಳು, ನಮ್ಮದು ಸ್ಮೈಲ್ ಅಕಾಡೆಮಿ ಅಂತ ಒಂದಿದೆ. ಆ ಒಂದು ಸಂಸ್ಥೆಯಲ್ಲಿ ನಾನು ಅಭಿನಯ ಕ್ಲಾಸಸ್ಸು, ಏರೋಬಿಕ್ಕು, ಆಮೇಲೆ ಯೋಗ, ಇದನ್ನು ವರ್ಲ್ಡ್ ಯೋಗ ಡೇ ದಿವಸ ನಾನು ಕೂಡ ಯೋಗ ಕ್ಲಾಸ್ ಓಪನ್ ಮಾಡಿದ್ದೆ. ಸೊ ಹಂಗಾಗಿ ಅದರಲ್ಲಿ ಬ್ಯುಸಿ ಇದ್ದೆ. ಮತ್ತು ನೀವು ಸಿನಿಮಾ ಮಾಡಬೇಕು ಅಂದಾಗ ಹೊಸ ನಾಯಕ ನಟರುಗಳ ಸಿನಿಮಾಗಳಲ್ಲಿ ಎಲ್ಲದರಲ್ಲೂ ಇದ್ದೀನಿ. ಆದರೆ ದೊಡ್ಡ ದೊಡ್ಡ ಹೀರೋಗಳು ಅಂತ ಏನು ಇವಾಗ ಇದ್ದಾರಲ್ಲ, ಅವರುಗಳು ನಮ್ಮನ್ನು ಮರ್ತಿದ್ದಾರೆ. ಅದು ರಾಜ್‌ಕುಮಾರ್ ಅವರಾಗಲಿ, ವಿಷ್ಣುವರ್ಧನ್ ಅವರಾಗಲಿ, ಟೆನ್ನಿಸ್ ಕೃಷ್ಣನೇ ಬೇಕು, ಅವರೇ ಈ ಪಾತ್ರಕ್ಕೆ ಸೂಟಬಲ್ ಅಂತೇಳಿ ಅವರು ಕರೆಸ್ತಾ ಇದ್ದರು. ಇಲ್ಲ ಸರ್, ಅವರು ಇಲ್ಲ ಅಣ್ಣ, ಅವರು ಬ್ಯುಸಿ ಇದ್ದಾರೆ, ಹಂಗೆ ಅಂದರೆ ಅವ್ರು ಕೇಳ್ತಾ ಇರಲಿಲ್ಲ. ಎಲ್ಲಿ ಫೋನ್ ನಂಬರ್ ಕೊಡಿ ಇಲ್ಲಿ ಅಂತಂದಾಗ ಹೆದರ್ಕೊಂಡು ಫೋನ್ ಮಾಡೋರು. ಆವಾಗ ಅವ್ರ ಡೇಟ್ ಇಲ್ಲ ಅಣ್ಣ, ಒಂದು ಚಿಕ್ಕ ಪಾತ್ರ ಮಾಡಿಸ್ಬಿಡೋರು, ಒಂದೇ ಒಂದು ಸೀನು 2 ಸೀನ್ ಮಾಡಿಸ್ಬಿಡೋರು. ಯಾಕ್ರಿ, ಆ ಪಾತ್ರ ಹೀರೋ ಜೊತೆಲಿ ತಾನೇ ಇರಬೇಕಾಗಿದ್ದು, ನೀವು ಯಾಕೆ ಒಂದೇ ಒಂದು ಸೀನ್ ಮಾಡಿಸಿದ್ದೀರಿ, ಅವ್ರ ಡೇಟ್ ಇಲ್ಲ ಅಣ್ಣ ಅಂತ ಸುಳ್ಳು ಪಳ್ಳು ಹೇಳಿ ಹಿಂಗೆ ಹಿರಿಯ ಕಲಾವಿದರಿಗೆ ಮೋಸ ಮಾಡ್ತಾಯಿದ್ದಾರೆ ಇವತ್ತಿನವರೆಗೂ. ಆದರೆ ಇವತ್ತು ಪರಿಸ್ಥಿತಿ ಹೆಂಗಾಗಿದೆ ಚಿತ್ರರಂಗ. ಹಾಗಾಗಿ ದಯಮಾಡಿ ಆ ಥರ ಅನ್ಯಾಯ ಮಾಡಬಾರ್ದು ಕಲಾವಿದರಿಗೆ ಅಲ್ವಾ. ಹೊಸ ಕಲಾವಿದರು ಇರಲಿ, 4 ಜನ ಹಾಕ್ಕೊಳ್ಳಿ, 2 ಹಿರಿಯ ಕಲಾವಿದರಿಗೆ ಅವಕಾಶ ಕೊಡಿ. ಭಾಳ ಇನ್ನೂ ಸ್ವಲ್ಪ ಜನ ಇದ್ದಾರೆ ನೋಡಿ. ಇವತ್ತು ಬ್ಯಾಂಕ್ ಜನಾರ್ದನ್ ಅವ್ರನ್ನ ಕಳ್ಕೊಂಡ್ವಿ, ಸುಮಾರು ಜನ ನಾವು ಕರಬಸೆಯನ್ನು ಕಳ್ಕೊಂಡಿದ್ದೀವಿ. ಹಾಗಾಗಿ ಹಿರಿಯ ಕಲಾವಿದರೆಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಬಂದಿದ್ದೀವಿ ನಾವು. ಹಾಗಾಗಿ ಹಿರಿಯ ಕಲಾವಿದರಿಗೆ ಅನ್ಯಾಯ ಆಗೋದು ಬೇಡ ಅಂಥೇಳಿ ಆಗಾಗ ನಾನು ಮೀಡಿಯಾದಲ್ಲಿ ಮಾತಾಡ್ತಾ ಇರೋದ್ರಿಂದ ಹೊಸ ನಾಯಕ ನಟರುಗಳ ಪಿಕ್ಚರ್ಗಳು ಇದೆ. ಈಗ 10-12 ಪಿಕ್ಚರ್ ಇದೆ ನಂದು. ಆದರೆ ಹೊಸ ಹೀರೋಗಳ ಪಿಕ್ಚರು ನೋಡೋಕ್ಕೆ ಬರ್ತಾಯಿಲ್ಲ ಜನ, ದೊಡ್ಡ ಹೀರೋಗಳದ್ದು ಮಾತ್ರ ನೋಡ್ತಾ ಇದ್ದಾರೆ.
ಎಲ್ಲ ನೋಡಬೇಕು. ಈಗ ಅವರು ಬೇಕಲ್ಲ, ಮುಂದಿನ ಚಿತ್ರರಂಗ ಉಳಿಸೋರು ಅವರೇ ಅಲ್ವಾ ಹೊಸಬರು. ಚೆನ್ನಾಗಿರೋ ಪಿಕ್ಚರ್ ಬಂದಿದೆ ನೋಡಿ. ವಿನೋದ್ ಪ್ರಭಾಕರ್ ಅವ್ರ ಪಿಕ್ಚರು, ನಾನು ಒಂದು ಕ್ಯಾಬ್ನಲ್ಲಿ ಹೋಗ್ತಾ ಇದ್ದೆ, ಯಾವುದೋ ಒಂದು ಸಾಂಗು, ನಾನು ಬಂದ ತಕ್ಷಣ ಒ ಟಿ ಪಿ ಹೇಳ್ಬೇಕಲ್ಲ, ಕಾರಲ್ಲಿ ಕೂತಿದ ತಕ್ಷಣ ಒ ಟಿ ಪಿ ಹೇಳಬೇಕು ಕ್ಯಾಬ್ಗೆ. ಅವನು ಆಫ್ ಮಾಡಿದ್ದ, ಅದು ಹಂಗೆ ಫ್ರೀಸ್ ಮಾಡಿದ್ದ. ಯಾವುದಪ್ಪ ಇದು ಸಾಂಗು, ಏನೋ ಯಾವ್ದು ಹೀರೋಯಿನ್ ಇದು ಅಂತಂದೆ, ಹಾಕು ಅಂತಂದೆ. ನೋಡಿದ್ರೆ ಅದು ಮಾದೇವ ಪಿಕ್ಚರು. ಹಿಂದಿನ ದಿವಸ ಪಿಕ್ಚರ್ ರಿಲೀಸ್ ಆಗಿದೆ, ಕಾರ್ನಲ್ಲಿ ಪಿಕ್ಚರ್ ನೋಡ್ತಾ ಇದ್ದಾನೆ. ನೆಕ್ಸ್ಟ್ ಡೇನೇ ಅದು ಯಾವುದೋ ಟೆಲಿಗ್ರಾಮ್ ಅಂತಲ್ಲ, ಅದರಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. ಇದನ್ನು ತಡೆಗಟ್ಟವರು ಯಾರು? ಅಲ್ವಾ? ಅದಕ್ಕೆ ಚಿತ್ರರಂಗ ನಿರ್ಮಾಪಕರಿಗೆ ಅನ್ಯಾಯ ಆಗ್ತಾಯಿದೆ. ಹರೀಶ್ ಅವರು ನಮ್ಮ ಕಲಾರಂಗದವರು ಈಗ ಮನಸ್ಸಾಯಿತು ನಿನ್ನ ಮೇಲೆ ಅನ್ನೋ ಸಿನಿಮಾದಲ್ಲಿ ಖಳನಾಯಕನ ಪಾತ್ರ ಮಾಡಿಸಿದ್ದಾರೆ. ಇವರು ಎಲ್ಲ ಥರ ಆ್ಯಕ್ಷನ್ನು ಹೀರೋನು ಮಾಡ್ಬೋದು ಅಲ್ವಾ? ಇವರಿಗೆ ಶುಭವಾಗಲಿ. ಇನ್ನೇನು ಸದ್ಯದಲ್ಲೇ ಸಿನಿಮಾ ಬಿಡುಗಡೆ ಆಗ್ತದೆ, ಇವರಿಗೆ ಶುಭವಾಗಲಿ ಅಂತೇಳಿ ಹಾರೈಸ್ತೀನಿ.